ಚಿತ್ರದುರ್ಗದ ಜಗನ್ನಾಥ ರೆಡ್ಡಿ ಅವರ ಮನೆಯಲ್ಲಿ ನಿಗೂಢ ರೂಪದಲ್ಲಿ 5 ಅಸ್ಥಿಪಂಜರಗಳಾಗಿ ಪತ್ತೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮೃತರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಬನ್ನಿ. ಈಗ ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯಿತು, ಏನಾಗಿತ್ತು ಅಂತ? ಗೊತ್ತಾಯ್ತು. ಇನ್ನೇ ಗೊತ್ತಾಯ್ತು. ಅದೇ ಬಂದ್ರು ನಮ್ಮ ಅಣ್ಣ ತಮ್ಮಳು ಹಿಂಗಾಗೈತೆ, ರಾತ್ರಿ ನೋಡಿ ಬಂದ್ವಿ, ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ರಾತ್ರಿ ಬರ್ತೀವಿ ನಾವೆಲ್ಲ 5 ಅಂತಾನೆ ನಾವು ಹಿಂಗೆ ಅಂದ್ಕೊಂಡ್ವಿ. ಏನಾಗ್ಬೇಕು ನಿಮಗೆ? ಪ್ರೇಮ ಅವ್ರು ಏನಾಗ್ಬೇಕು? ತಂಗಿ, ಸದ್ಯ ತಂಗಿ. ನಮ್ಮ ಅಪ್ಪಗೆ 2 ಹೆಂಡ್ರು, ಆಕೆ ಚಿಕ್ಕ ಹೆಂಡ್ತಿ ಮಗಳು, ನನ್ನ ದೊಡ್ಡ ಹೆಂಡ್ತಿ ಮಗಳು. ಇಬ್ರು ಸೋದರ ಮಾವಿಗೆ ಕೊಟ್ಟಿರೋದು. ನಿಮ್ಗೆ ಎಷ್ಟು ದಿನದಿಂದ ಅವ್ರು ಮಾತಾಡ್ತಿರ್ಲಿಲ್ಲ ಅಥವಾ ನಿಮ್ಗೆ ಸಿಕ್ಕಿದ್ರ? 8 ವರ್ಷ ಬರ್ತಿದ್ದೆ, ಮನೆಗೆ ಕಣಕ್ಕೆ ಬರ್ತಿದ್ದೆ. ಮನೆಗೆ ಅವ್ನು ನರೇಂದ್ರ ಜೈಲಿಗೆ ಹೋಗಿದ್ನಲ್ಲ ಸಣ್ಣನು, ಅವಾಗ ಅಕ್ಕ ಬಾರಕ್ಕ ಸಾಯಂಕಾಲ ಬರ್ತಿದ್ದೆ, ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಏನು ಕಾರಣಕ್ಕೆ ಜೈಲಿಗೆ ಹೋಗಿದ್ರು ಅವ್ರು? ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ಅವ್ರೇನೋ ಅಲ್ಲಿ ಫ್ಯಾಕ್ಟ್ರಿಗೇನೋ ಸಿಗ್ಬಿದ್ದಿದ್ದಂತೆ, ಅದಕ್ಕೆ ಬೆಂಗಳೂರಾಗ. ಇವನು ಚೆನ್ನಾಗಿದ್ದ ಬಾಬುನ. ಒಂದು 10-15 ವರ್ಷದ ನಮ್ಮನೆಗೆ ಊಟ ಮಾಡ್ತಿದ್ದ, ಅಲ್ಲೇ ಹೊಲ ಮಾಡಿಸ್ತಿದ್ದ. ಆಮೇಲೆ ಹೊಲ ಮಾರ್ದಾಗಳಿದ್ದ, ಅವ್ನು ಬಿಟ್ಟ ಬರ್ದಿದ್ದಂಗೆ. ಅಟ್ಲೀಸ್ಟ್ ಫೋನ್ ಸಂಪರ್ಕ ಏನೂ ಇರಲಿಲ್ವಾ? ಫೋನ್ ನಂಬರ್ ಇಲ್ವಾ ನಿಮ್ಗೆ? ಇಲ್ಲ, ಇತ್ತು, ಕೊಟ್ಟಿದ್ರು. ತ್ರಿವೇಣಿದು ಕೊಟ್ಟಿದ್ದು, ಅವ್ರದ್ದು ಫೋನ್ ತೆಗಿತಿರ್ಲಿಲ್ಲ. ಬಿಡು, ಎಲ್ಲೋ ಹೋಗಿದ್ದಾರೆ, ಬೀಗ ಹಾಕಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅಂತ ನಾವು ಸುಮ್ಮನೆ ಆದ್ವಿ. ಬ್ಯಾಂಕ್ನವರು ಬಂದಿದ್ದರು ಕಾರ್ ಹಾಕ್ಕೊಂಡು. ಇವಾಗ 1.5 ವರ್ಷ ಆಯ್ತೇನೋ, ನಮಗೆ ಪರಿಚಯನೇ ಇಲ್ಲ, ಹಿಂಗೆ ಫೋನೇ ಎತ್ತೋದಿಲ್ಲ, ನಾವೇನು ಮಾಡೋಣ ಅಂತ. ಏನು ಕಾರಣಕ್ಕೆ ಬಂದಿದ್ರು ಬ್ಯಾಂಕ್ನವರು? ಒಡವೆ ಇಟ್ಟಿದ್ದಾರಂತ, 3.5 kg ಒಡವೆ ಇಟ್ಟಿದ್ದಾರೆ ಅಂದರು. ಅವ್ರದ್ದೆಲ್ಲ ಸಾಲ ತೀರಿ ಅವ್ರಿಗೆ ಬರ್ತತೆ, ಕರೆ ಕಳಿಸ್ರಿ ಅಂದರು. ಅದು ಇದು ಲಾಯರು ಹೇಳಿದ್ರಂತೆ, ಕೋರ್ಟು ಅವನಂತೆ ಆಗೈತೆ, ಬರೆಯಳ್ರಿ ಅಂತನು. ನಮಗೆ ಎಲ್ಲಿ ಇದಾನಂತ ನಮಗೆ ಬರೆಯಳ. ಯಾವ ವಿಚಾರದಲ್ಲಿ? ಕೋರ್ಟ್ ಜಮೀನು ವಿಚಾರನ ಅಥವಾ ಕಾರ್? ಏನು ಹೊಲ ಆಧಾರ ಮಾಡಿದ್ನಂತ ಅವನು. ಈ ಕೊನೆಯ ಬಾರಿ ಕಾಲ್ ಮಾಡಿದ್ದು ಯಾವಾಗ? ನೀವು ಎಷ್ಟು ವರ್ಷದಿಂದ ಮಾಡಿದ್ರ? ವರ್ಷ ಆಯ್ತು ಅಷ್ಟೇ ಸರ್. ಕಾಲ್ ಮಾಡಿ ಮಾತಾಡಿದ್ರ? ಮಾತಾಡ್ತಿದ್ದೆ, ಘನವಾಗಿದ್ರು. ಬರ್ತಿದ್ದೆ, ಸಾಯಂಕಾಲ ಬರ್ತಿದ್ದೆ, ಬೆಳಿಗ್ಗೆ ಅಲ್ಲಿಗೂ ದೊಡ್ಡಮ್ಮ ಊಟ ಮಾಡಿ ಹೋಗು, ಬೆಳಿಗ್ಗೆ ಹೊತ್ತು ಟೈಮ್ ಆಯ್ತು. ಇಲ್ಲೊಮ್ಮೆ ದೊಡ್ಡಪ್ಪವ್ರಿಗೆ ಅಡುಗೆ ಮಾಡೋರಿಲ್ಲ, ನಾನು 6 ಗಂಟೆಗೆ ಹೋಗ್ತೀನಿ, 6 ಗಂಟೆಗೆ ಬರ್ತೀನಿ ಅಂತ 6 ಗಂಟೆಗೆ ಬರ್ತಿದ್ದೆ. ಬಾಬು ಬರ್ತಲು ಊರಿಗೆ ಬಿಟ್ಟು ಬರೋನು. ಅಲ್ಲ, ಅದಾದ ನಂತರ ಯಾಕೋ 6 ತಿಂಗಳ ವರ್ಷ ಆದ ನಂತರ ಯಾಕೆ ಮಾತಾಡ್ತಿಲ್ಲ, ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಯಾರು ಬಂದು ನೋಡೋ ಪ್ರಯತ್ನ ಮಾಡಿಲ್ವಾ? ಇಲ್ಲ ಸರ್, ನಾವು ಬರಲಿಲ್ಲ. ಫೋನ್ ಎತ್ತಲಿಲ್ಲ. ಆಶ್ರಮದಾಗ ಇದ್ದಾರೆ, ಅಲ್ಲ ಇದ್ದಾರೆ, ಇಲ್ಲ ಇದ್ದಾರೆ ಅಂತಿದ್ರು. ಅದೇ ನಮ್ಗೆ ನಂಬಿಕೆ. ಏನಾಗಿರ್ಬೋದು ಅಂತ ಹೇಳ್ತಾರೆ ನೀವು? ನಾವೇನು ತೊಂದರೆ ಇಲ್ಲ ಅಂದರೆ, ಯಾರು ಅವ್ರಿಗೇನು ಇದಿಲ್ಲ, ತೊಂದರೆ ಇಲ್ಲ. ಅವಳಿಗೆ ಬೋನ್ ಕಾಯಿಲೆ ಇತ್ತು, ನಮ್ಮ ಮಾವರು ಅಷ್ಟು. ಒಬ್ಬರದ್ದು ಮದುವೆ ಆಗಲಿಲ್ಲ, ಮಕ್ಕಳದು. ನಾನು ಸಣ್ಣ, ನಮ್ಮ ಹುಡುಗರು ಎಲ್ಲ ಮದುವೆ ಆದವು. ಸಂಕಟ ಪಡೋಣ, ನಾನು ಬಂದರೆ ನಿನ್ನ ಮಕ್ಕಳೆಲ್ಲ ಮದುವೆ ಆದವು ಅಮ್ಮ, ನನ್ನ ಮಕ್ಕಳು ಮಾಡಲಿಲ್ಲ ನಿನ್ನ ತಂಗಿ ಅಂತ. ಅದೇ ಮನೋರೋಗ ಇಟ್ಟು ಅಷ್ಟು ಮಾನಸಿಕ ಆದ. ನೀವೇನು ಹೇಳ್ತಾರೆ? ನಿಮಗೇನು ಸಂಬಂಧ? ನಮಗೆ ಮಾವರಾಗಬೇಕು ಅವರು. ಏನು ಹೇಳೋಕ್ಕಾಗಲ್ಲ. ಈಗ ಏನು ಅದು ಅವರು ಎಲ್ಲ ಆಶ್ರಮದಲ್ಲಿದ್ದಾರೆ ಹಂಗೆ ಅಂತ ಮಾತಾಡ್ತಿದ್ರು ಎಲ್ಲ ಸೇರಿದಾಗ. ಅಷ್ಟೇ ಗೊತ್ತು. ಅವರು ಇತ್ತೀಚೆಗೆ ಯಾರ ಜೊತೆಗೂ ಸಂಪರ್ಕದಲ್ಲಿ ಇರಲಿಲ್ಲ. ಮೊದಲು ನೀವು ಮನೆಗೆ ಬಂದು ಹೋಗಿದ್ದೀರಾ, ಮಾತಾಡ್ಸಿರೋ ಅವ್ರ ಜೊತೆ? ಬಂದಿದ್ದೀವಿ ಅಂದರೆ ಏನಾದ್ರು ಫಂಕ್ಷನ್ಗಳಿದ್ದಾಗ ಇನ್ವಿಟೇಷನ್ಗಳು ಕೊಡೋಕ್ಕೆ ಅದಕ್ಕೆ ಮಾತ್ರ ಬರ್ತಿದ್ವಿ ಅಷ್ಟೇ. ಏನು ಯಾವತ್ತೂ ಹೀಗೆ ಉಭಯ ಕುಶಲೋಪರಿ ಥರ ಏನು ಯಾವತ್ತೂ ಬಂದಿಲ್ಲ. ಅಲ್ಲ, ಇತ್ತೀಚೆಗೆ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ಕಾಣ್ತಿಲ್ಲ ಅನ್ನೋ ಕಾರಣಕ್ಕೆ ಯಾರು ಹುಡುಕೋ ಪ್ರಯತ್ನ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ಅವರು ಎಲ್ಲ ಆಶ್ರಮದ ಅಂದರೆ ಅವ್ರಿಗೆ ಆರೋಗ್ಯದ ರೀತಿಯ ಪ್ರಾಬ್ಲಮ್ಸ್ ಇದ್ವು. ಅವರೆಲ್ಲ ಹಾಸಿಗೆ ಹಿಡಿದಿದ್ರು, ಮಾಮನು ಮತ್ತು ಅವ್ರ ಮಗಳು. ಅತ್ತೆನೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅವರಿಗೆ ಆರೋಗ್ಯದ ರೀತಿಯ ಚೆನ್ನಾಗಿಲ್ಲ ಅಂತೇಳಿ ಎಲ್ಲೋ ಆಶ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದಿದ್ದು ಅಷ್ಟೇ. ಏನಾಗಬೇಕಂತ ಹೇಳ್ತೀರಿ? ಇದ್ರ ಬಗ್ಗೆ ತನಿಖೆ ಆಗಬೇಕಾ? ಅನುಮಾನ ಇದೆಯಾ? ಅಲ್ಲ, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಅವರೆಲ್ಲೋ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿದ್ದಿದ್ದು. ಈ ಥರ ಆಗಿದೆ ಅನ್ನೋದು ಯಾರಿಗೂ ಊಹೆ ಮಾಡೋಕ್ಕೂ ಆಗ್ತಾಯಿಲ್ಲ. ಇದಿಷ್ಟು ಮೃತರ ಸಂಬಂಧಿಕರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರ್, TV9 ಚಿತ್ರದುರ್ಗ.